ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಶಾಸ್ತ್ರನ ಮಾಡಬಾರ್ದು ಅನ್ನೋದು ನಮ್ ಸಂಪ್ರದಾಯ ನಿಜ. ಆದ್ರೆ ನೀವಲ್ಲಿ ಬಂದು ಶಾಸ್ತ್ರನ ನೋಡ್ಬಾರ್ದು ಅಂತ ಯಾರಿಗೂ ಹೇಳೋ ಹಕ್ಕಿಲ್ಲ. ಇದು ನಿಮ್ ಮಗಳಿಗೆ ನಡೀತಾ ಇರೋ ಶುಭ ಕಾರ್ಯ. ನೀವು ಒಳಗ್ ಬನ್ನಿ, ಶಾಸ್ತ್ರ ಎಲ್ಲ ನೋಡಿ, ನಿಮ್ ಮನ್ಸಲ್ಲೇ ನಿಮ್ ಮಗಳಿಗೆ ಆಶೀರ್ವಾದ ಮಾಡಿ. ಅಮ್ಮ ಬಾಮ್ಮ ಬಾಮ್ಮ ಬಾ. ಚಿರು, ಮೊದ್ಲಿಂದ ಇವ್ರ ಕತೆನೆಲ್ಲ ನೋಡ್ತಾ ಇದ್ರೆ ಮುಂದೆ ನಿಮ್ ಸಂಸಾರ ಚೆನ್ನಾಗಿರಲ್ಲ ಕಣೋ. ಯಾವ್ದಕ್ಕೂ ಒಂದ್ಸಲ ಯೋಚನೆ ಮಾಡೋ. ಮೋಮ್, ನೀವು ಸುಮ್ಮನೆ ಇರಿ. ಅತ್ತೆ ಬನ್ನಿ. ಇಲ್ಲ ಅಳಿ ಅಂದ್ರೆ ನಾನಿಲ್ಲಿರಲ್ಲ, ನಾನು ಹೋಗ್ತೀನಿ. ನೋಡಿ ಅತ್ತೆ, ಇವ್ರು ಹೇಳ್ದಂಗೆ ಇಲ್ಲೇನೂ ನಡೆಯಲ್ಲ. ಬೇಡ ಅಳಿ ಅಂದ್ರೆ, ನಾನು ಹೇಳೋದನ್ನ ಕೇಳಿ. ನನ್ನ ಮಾತನ್ನ ಸ್ವಲ್ಪ ಕೇಳಿ ಅತ್ತೆ. ಅತ್ತೆ, ರಾಧಿಕಾ ಈಗ ನಮ್ಮಪ್ಪ ನಮ್ಮ ಜೊತೆ ಇದ್ದಾಳೆ ಅಂತ ಅಂದ್ಕೊಂಡಿದ್ದಾಳೋ ಅದೇ ರೀತಿ ನೀವು ಮಾವ ನಮ್ಮ ಜೊತೆ ಇದ್ದಾರೆ ಅಂತ ಅಂದ್ಕೊಳ್ಳಿ. ನೀವೇ ನಮಗೆ ಮೊದಲು ಆಶೀರ್ವಾದ ಮಾಡಿ. ಮಾಡಮ್ಮ ಮಾಡು. ನಿನ್ ಕೈಯಲ್ಲಿ ಆಶೀರ್ವಾದ ಮಾಡಿಸ್ಕೊಳಂಗಿದ್ರೆ ಮುತ್ತೈದೇರು ಅಂತ ನಮ್ಮನ್ನೇನ ಕರೆಸ್ಬೇಕಿತ್ತು. ರೇಖಾ, ಜಾನ್ಕಿ ಅವರಿಬ್ರಿಗೂ ಆಶೀರ್ವಾದ ಮಾಡಿದ್ಮೇಲೆ ನೀವು ಅವ್ರಿಗೆ ಆಶೀರ್ವಾದ ಮಾಡ್ಬಿಟ್ಟು ಬನ್ನಿ. ನಾನು ಹೋಗ್ತೀನಿ. ಆಂಟಿ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅತ್ತೆ, ರಾಧಿಕಾ ಮೊದಲು ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವಳ ಆಸೆನೇ ನನ್ನ ಆಸೆ. ಅತ್ತೆ, ನೀವೇ ಆಶೀರ್ವಾದ ಮಾಡಿ. ಚಿರು, ನೀನ್ ಏನ್ ಮಾತಾಡ್ತಾ ಇದೀಯಾ? ಈ ಶಾಸ್ತ್ರನೆಲ್ಲ ಮಾಡೋದು ಸುಮಂಗಲಿಯರು, ಅಮಂಗಲಿಯರಲ್ಲ.